ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಬೇಲೂರು ಸೋಮಶೇಖರ್, ಸಾಲಗಾರರ ಕ್ಷೇತ್ರದಿಂದ ಎಚ್.ಸಿ. ಶಿವಲಿಂಗೇಗೌಡರವರು ಇಂದು ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ಸೋಮಶೇಖರ್ ಅವರು, ಕಳೆದ 5 ವರ್ಷದ ಅವಧಿಯಲ್ಲಿ ಬ್ಯಾಂಕಿಗೆ ಸುಸಜ್ಜಿತವಾದ ಆಡಳಿತ ಭವನ ಮತ್ತು ಸಭಾಂಗಣ ಹಾಗೂ ಹಳೆ ಕಟ್ಟಡದ ದುರಸ್ತಿ ಕಾಮಗಾರಿ ಸೇರಿದಂತೆ ಬ್ಯಾಂಕಿಗೆ 19 ಕೋಟಿ ವಸೂಲಾತಿಯಲ್ಲಿ ಸುಮಾರು 16 ಕೋಟಿ ವಸೂಲಿ ಮಾಡಿದ್ದೇವೆ. ಪ್ರತಿಯೊಬ್ಬ ಷೇರುದಾರರು ನಮ್ಮ 14 ಜನ ಅಭ್ಯರ್ಥಿಗಳನ್ನು ಆಶೀರ್ವದಿಸಿ ಗೆಲ್ಲಿಸಿಕೊಡಬೇಕೆಂದು ಕೋರಿಕೊಂಡರು. ಎಚ್.ಸಿ. ಶಿವಲಿಂಗೇಗೌಡರವರು ಮಾತನಾಡಿ, ನಾನು 3ನೇ ಬಾರಿಗೆ ಸ್ಪರ್ಧಿಸುತ್ತಿದ್ದು, ಶಾಸಕರಾದ ಪಿ. ರವಿಕುಮಾರ್ ಗಣಿಗರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ 14 ಜನ ಸ್ಪರ್ಧೆ ಮಾಡುತ್ತಿದ್ದು, ಬ್ಯಾಂಕಿನ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕೆಂದು ತಿಳಿಸಿದರು. ಕಳೆದ 5 ವರ್ಷಗಳ ಅವಧಿಯಲ್ಲಿ ಬ್ಯಾಂಕಿಗೆ ಒಂದು ಸುಸಜ್ಜಿತವಾದಂಥ ಆಡಳಿತ ಭವನ ಮತ್ತು ಒಂದು ಸಭಾಂಗಣ, ಅದಕ್ಕಿಂತ ಮುಖ್ಯವಾಗಿ ಬ್ಯಾಂಕಿನ ಹಳೆಯ ಕಟ್ಟಡವನ್ನು ಒಂದು ದುರಸ್ತಿ ಕಾಮಗಾರಿ ಮತ್ತು ಎಲ್ಲ ಫುಟ್ಪಾತ್ ಆಗ್ಬೋದು, ಮತ್ತು ಈಗಾಗಲೇ ಹಲವಾರು ರೀತಿಯ ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ಬ್ಯಾಂಕಿನ 19 ಕೋಟಿ ವಸೂಲಾತಿ ಬಾಕಿ ಇತ್ತು. ಅದರಲ್ಲಿ ಸುಮಾರು 16 ಕೋಟಿ ವಸೂಲಾತಿ. ಇವೆಲ್ಲವೂ ಕೂಡ ನಮ್ಮ ಕಳೆದ 5 ವರ್ಷ ಅವಧಿಯಲ್ಲಿ ನಾವು ನಮ್ಮ ಎಲ್ಲ ಶಿವಣ್ಣ ಆಗ್ಬೋದು, ಎಲ್ಲ ನಮ್ಮ ಆಡಳಿತ ಮಂಡಳಿ ಎಲ್ಲ ಅಧ್ಯಕ್ಷರು ಡೈರೆಕ್ಟ್ರುಗಳೆಲ್ಲ ಸೇರಿ ಭಾಳಷ್ಟು ಚೆನ್ನಾಗಿ ಇವತ್ತು ಬ್ಯಾಂಕಿನ ಒಂದು ಅಭಿವೃದ್ಧಿಗೆ ತಂದು ನಿಲ್ಲಿಸಿದ್ದೀವಿ. ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಬರ್ತಾರೆ ನೋಡಿದ್ರೆ ಬ್ಯಾಂಕ್ ಅಭಿವೃದ್ಧಿ ಹೋಗಿರೋದಕ್ಕೆ ಒಂದು ಸಾಕ್ಷಿ. ಆದರೂ ಕೂಡ ಮತದಾರರಿಗೆ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಆಗಬೇಕಾಗಿದೆ. ಇದನ್ನು ನಾವು 5 ವರ್ಷಗಳಿಂದ ನಮ್ಮ ಮನೆ ಥರ ನೋಡ್ಕೊಂಡಿದ್ದೀವಿ. ಭಾಳಷ್ಟು ಚಾಚು ತಪ್ಪದೆ ಬೆಳಿಗ್ಗೆ ನಾವು ತಿಂದಿದ್ವೋ ಊಟ ಮಾಡಿದ್ವೋ ಗೊತ್ತಿಲ್ಲ, ಆದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಬ್ಯಾಂಕ್ನಲ್ಲಿ ಆಗುಹೋಗುಗಳಲ್ಲಿ ಭಾಗಿಯಾಗಿ ಬ್ಯಾಂಕಿನ ಅಭಿವೃದ್ಧಿಗೆ ಒಂದು ಮುನ್ನುಡಿಯನ್ನು ಬರೆದಿದ್ದೀವಿ. ಈಗ ಮತ್ತೊಮ್ಮೆ ಸಾಲಗಾರರಲ್ಲದ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತಾಯಿದ್ದೇನೆ. ಸುಮಾರು 2,000 ಮತದಾರರಿದ್ದಾರೆ. ಅವರೆಲ್ಲರ ಆಶೀರ್ವಾದವನ್ನು ಕೋರ್ತಾ ಇದ್ದೇನೆ. ಪ್ರತಿಯೊಬ್ಬ ಮತದಾರರಿಂದ ಹಿಡಿದು ಪ್ರತಿಯೊಬ್ಬ ಷೇರುದಾರರಿಗೂ ಕೂಡ ನಮ್ಮ ನೇರವಾದ ಸ್ಪಂದನೆಯನ್ನು ಮಾಡಿದ್ದೇವೆ. ಅವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ, ನಮ್ಮ ತಂಡವನ್ನು ಮತ್ತೊಮ್ಮೆ ಗೆಲ್ಲಿಸ್ಬೇಕಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. 14 ಕ್ಷೇತ್ರಗಳಿವೆ. 14 ಕ್ಷೇತ್ರಗಳಲ್ಲಿ ಎಲ್ಲ ಕಡೆಯೂ ಕೂಡ ನಮ್ಮ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಅವ್ರನ್ನ ಎಲ್ಲರೂ ಕೂಡ ಪ್ರೀತಿಯಿಂದ ಆಶೀರ್ವಾದಿಸಿ ಅವ್ರನ್ನ ಗೆಲ್ಲಿಸಿ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ನಮ್ಮ PLD ಬ್ಯಾಂಕಿನ 25ರಿಂದ 30ನೇ 2025-2030 5 ವರ್ಷದ ಅವಧಿ ಚುನಾವಣೆಗೆ ಇಂದು ನಾಮಪತ್ರ ಕೊನೆಯ ದಿನಾಂಕವಾಗಿ ನಮ್ಮ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳು 14 ಜನ ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡೋರೆ. ನಾನು ಮಂಡ್ಯ 1ನೇ ಕ್ಷೇತ್ರದಿಂದ ಸಾಲಗಾರರ ಕ್ಷೇತ್ರದಿಂದ 3ನೇ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ. ಹಾಗೂ ಈ ಚುನಾವಣೆಯಲ್ಲಿ ನಮ್ಮ ಶಾಸಕರಾದ ಎಮ್.ಎಲ್.ಎ ರವಿಕುಮಾರ್ ಅವರ ನೇತೃತ್ವದಲ್ಲಿ ಇಂದು ಚುನಾವಣೆಗೆ 14 ಜನ ನಾಮಿನೇಷನ್ ಫೈಲ್ ಮಾಡಿದ್ದೇವೆ. ಮತದಾರ ಬಂಧುಗಳಲ್ಲಿ ಮನವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ನಾನು ನಮ್ಮ ಮತದಾರ ಬಂಧುಗಳಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.